ಹರಿ ಓಂ. ಪುಣ್ಯ ಪಾಪ ಅನ್ನೋದು ದುಃಖ ಕೊಡುತ್ತೆ, ಪುಣ್ಯ ಅನ್ನೋದು ಸುಖ ಕೊಡುತ್ತೆ. ಈ ಸುಖ ದುಃಖಗಳಿಂದ ತಿರುಗಿ ನಮಗೆ ಜನ್ಮ ಬರುತ್ತೆ. ಪುಣ್ಯದಿಂದ ಸುಖಭೋಗಗಳನ್ನ ಅನುಭವಿಸೋಕ್ಕೆ ಶರೀರ ಬರುತ್ತೆ, ಪಾಪದಿಂದ ಆ ಪಾಪದ ಕರ್ಮಫಲವನ್ನು ಅನುಭವಿಸಿ ಇದೇವಿ ದುಃಖದಿಂದ ಶರೀರವನ್ನು ಕಳ್ಕೊಳ್ತೀವಿ, ಇದು ಬರುತ್ತೆ. ಅದಕ್ಕೋಸ್ಕರ ಮಹಾತ್ಮರು ಹೇಳ್ತಾರೆ, ನ ಪುಣ್ಯಂ ನ ದುಃಖಂ, ದುಃಖನೂ ಬೇಡ ಪಾಪನೂ ಬೇಡ, ನಮಗೆ ಸುಖನೂ ಬೇಡ. ನ ಸೌಖ್ಯಂ ನ ದುಃಖಂ, ನನಗೆ ಸುಖನೂ ಬೇಡ ದುಃಖನೂ ಬೇಡ. ಯಾಕೆಂದರೆ ಒಂದಾದ ಮೇಲೆ ಒಂದು ಬರುತ್ತೆ. ಈ ದ್ವಂದ್ವಗಳು ಅನ್ನೋದು ಪಾಪ ಪುಣ್ಯ, ಸುಖ ದುಃಖ, ಒಳ್ಳೆಯದು ಕೆಟ್ಟದ್ದು, ಶುಭ ಅಶುಭ ಅಂತ. ಅದಕ್ಕೆ ಮಹಾತ್ಮರು ಏನು ಹೇಳ್ತಾರಪ್ಪ ಅಂದರೆ, ದ್ವಂದ್ವಾತೀತನಾಗು ಅಂತ ಹೇಳ್ತಾರೆ. ನ ಸೌಖ್ಯಂ ನ ದುಃಖಂ ನ ಮಂತ್ರೋನ ತೀರ್ಥಂ ಅಂತ ಹೇಳ್ತಾರೆ. ನನಗೆ ಮಂತ್ರನೂ ಬೇಡ. ಯಾಕೆಪ್ಪ ಮಂತ್ರನೂ ಬೇಡ ಅಂದರೆ, ಆ ಮಂತ್ರಗಳು ಮನನಾತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತೀವಿ ನಾವು. ನಿಜವಾಗಿ ಇದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಆ ಮಂತ್ರಗಳು ನಾನಲ್ಲ, ತೀರ್ಥಂ ಅಂತ ಹೇಳ್ತೀವಿ, ತರತೀತಿ ತೀರ್ಥ ಅಂತ ಹೇಳ್ತೀವಿ, ದಾಟೋದು ಅಂತ ಹೇಳಿ. ಈ ಶರೀರ ಇದ್ರೇ ಮಂತ್ರ ಬೇಕು, ತಂತ್ರ ಬೇಕು, ಪುಣ್ಯ ಬೇಕು, ಪಾಪ ಬೇಕು, ಎಲ್ಲ ಬೇಕು ಅಂತ ಬೇಕು 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 ಅಂತ ಹೇಳ್ತಾ ಇರ್ತೀವಿ. ಇವಾಗ ಏನಾಗಿದೆಯಪ್ಪ ಅಂದರೆ, ಈ ಶರೀರನೂ ಬೇಡ, ಇದ್ರ ಬಗ್ಗೆ ಈ ದ್ವಂದ್ವಗಳೂ ಬೇಡ ಅಂತ ಇಲ್ಲಿ ನಮಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾನ ಯಜ್ಞ, ದಾನನೂ ಬೇಡ ಯಜ್ಞಗಳು ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಹಂಗೆ ಹೇಳ್ತಾ ಇದ್ದಾರೆ ಅಂದರೆ, ನಿಜವಾಗಿ ಇದು ಏನು ಮಾಡಬೇಕಲ್ಲ ಅಂದರೆ, ಇದು ನಿರ್ವಾಣ ಷಟ್ಕ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ದ್ವಂದ್ವಾತೀತ ಸ್ಥಿತಿಗೆ ಹೋಗೋವರಿಗೆ ಬೇಕಾಗಿರೋದು ಅಂತ ಅರ್ಥ. ನಾವೂ ಏನು ಮಾಡ್ತೀವಪ್ಪ ಅಂದರೆ, ಇದು ಬೇಕು ಅದು ಬೇಕು ಅಂತ ನಾವು ಅನ್ಕೋತಾ ಇದ್ದೀವಲ್ಲ, ಇದೆಲ್ಲ ಇದ್ದರೆ ತಿರುಗಿ ಜನ್ಮ ಬರಬೇಕು. ಅದಕ್ಕೋಸ್ಕರ ಏನು ಹೇಳ್ತಾರಪ್ಪ ಅಂದರೆ, ಯಜ್ಞ ಬೇಡ, ಯಾವುದೂ ಬೇಡ ಅಂತ ಏನಕ್ಕೆ ಹೇಳ್ತಾ ಇದ್ದಾರಪ್ಪ ಅಂದರೆ, ಮಾಡಿಲ್ಲ ಅಂದರೆ ಪಾಪ ಬರುತ್ತೆ ಅಂತೀವಿ, ಮಾಡಿದ್ರೆ ಏನಾಗುತ್ತೆ ನಮಗೆ ಪುಣ್ಯ ಬರುತ್ತೆ ಅಂತಾರೆ. ಇದರಿಂದ ಪುಣ್ಯ ಪಾಪಗಳು ಸುಖ ದುಃಖಗಳು ನ ಸೌಖ್ಯಂ ನ ದುಃಖಮನ್ನಾವು ನ ಪುಣ್ಯಂ ನ ಪಾಪಮನ್ನಾವು ಇದೆಲ್ಲ ಮಾಡ್ತಾ ಇದ್ರೆ ಏನಾಗುತ್ತೆಪ್ಪ ಅಂದರೆ, ನಮಗೆ ಪುಣ್ಯ ಬರುತ್ತೆ, ಆ ಪುಣ್ಯದಿಂದ ಏನೇನು ಸ್ವರ್ಗ ಸುಖಾದಿ ಭೋಗಗಳನ್ನು ಅನುಭವಿಸ್ತೀವಿ ಅಂತ. ಅದಕ್ಕೆ ಏನು ಹೇಳ್ತಾರಪ್ಪ ಅಂದರೆ, ಏನು ಬೇಡ ಅಂದರೆ ಏನಪ್ಪ ಅರ್ಥ ಅಂದರೆ, ಭಗವಂತನೇ ಬೇಕು ಅನ್ನೋ ಭಾವದಿಂದನೇ ಇಲ್ಲಿ ಅಲ್ಲಿ ಹೇಳ್ತಾ ಇರೋದು. ಇಲ್ಲಿ ಏನು ಹೇಳ್ತಾರೆ, ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಾ ಅಂತ ಹೇಳ್ತಾ ಇದ್ದಾರೆ. ನ ಯಜ್ಞಾಹ ನ ಮಂತ್ರಾಹ ನ ತೀರ್ಥಂ ನ ವೇದಾಹ ನ ಯಜ್ಞಾಹ ಅಂತ ಹೇಳ್ತಾರೆ. ಈ ನೋಡಿ, ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂದರೆ ಅದು ಒಂದು ಏನಪ್ಪ ಅಂದರೆ ಅಹಂಕಾರ ಬರುತ್ತೆ. ನಿಜವಾಗಿ ಹೇಳಬೇಕು ಅಂದರೆ ನಮಗೆ ಎಷ್ಟೋ ಮಂತ್ರಗಳು ಬರುತ್ತೆ ಅಂದರೆ ಅದರಲ್ಲಿ ಅಹಂಕಾರ ಬರುತ್ತೆ. ಪ್ರತಿಯೊಂದರಲ್ಲಿ ಏನಾಗುತ್ತೆಪ್ಪ ಅಂದರೆ ನಾನು ಅನ್ನೋದು ಸೇರ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾ ಅಂತ ಉಪಯೋಗಿದ್ದಾರೆ ಅಂದರೆ ಅದೆಲ್ಲ ಬೇಡ. ಅದೆಲ್ಲನೂ ಏನಪ್ಪ ಅಂದರೆ ಹೊರಗಿನದು. ಒಳಗಡೆ ಏನು ಬೇಕಪ್ಪ ಅಂದರೆ ನಿನಗೆ ಅಂತರ್ಯಾಗ ಅಂತ ಹೇಳ್ತಾರೆ, ಅಂತರ್ಯಜ್ಞ ಅಂತ ಹೇಳ್ತಾರೆ, ಜ್ಞಾನಯಜ್ಞ ಅಂತ ಹೇಳ್ತಾರೆ. ನಾವು ಯಾವಾಗ ಮನಸ್ಸನ್ನು ಏನು ಮಾಡಬೇಕಪ್ಪ ಅಂದರೆ, ಈ ಹಂಸ ಮೇಲೆ ಅಂದರೆ ಶ್ವಾಸ ಮೇಲೆ, ಅದಕ್ಕೆ ಶ್ವಾಸ ಮೇಲೆ ಕೂರಿಸಿ ಅಂತ ಹೇಳ್ತಾ ಇರ್ತಾರೆ. ಯಾವಾಗ ನಾವು ಸೋಹಂಭಾವದಲ್ಲಿ ಇರ್ತೀವೋ ಜ್ಞಾನಯಜ್ಞ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ಯಾವಾಗ ಜ್ಞಾನಯಜ್ಞ ಅಂತ ಹೇಳ್ತಾರೆ, ಅಂತರ್ಯಾಗ ಅಂತ ಹೇಳ್ತಾರೆ. ಇವಾಗ ನಾವು ಭಗವದ್ಗೀತೆಯಲ್ಲಿ ಹೇಳ್ತಾ ಇರ್ತೀವಿ, ಅದಕ್ಕೆ ಜ್ಞಾನಯಜ್ಞ ಅಂತ ಹೇಳ್ತೇವೆ. ಭಾಗವತನ ಹೇಳ್ತಾ ಇರ್ತೀವಿ, ಅದು ಜ್ಞಾನಯಜ್ಞ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆಪ್ಪ ಅಂದರೆ ಶರೀರ ಬರೋದಿಲ್ಲ. ಆ ಯಜ್ಞವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಈ ಯಜ್ಞಗಳಿಂದ ಏನಾಗುತ್ತೆಪ್ಪ ಅಂದರೆ ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡ್ತೀವಿ, ನನಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಶ್ವಮೇಧ ಯಜ್ಞ ಅಂತ ಮಾಡು ಅಂತ ಹೇಳ್ತಾರೆ. ಈ ಪ್ರಪಂಚಕ್ಕೆಲ್ಲ ನಾನು ಒಡೆಯ ಆಗ್ತೀನಿ ಅಂತ. ಇದು ಒಂದೊಂದು ಯಜ್ಞನೂ ಏನಾಗುತ್ತೆಪ್ಪ ಅಂದರೆ ಯಾವುದಾದ್ರೂ ಒಂದು ಬಯಕೆನಿಂದ ಒಂದು ಆಸೆಯಿಂದ ಮಾಡ್ತೀವಿ. ಅದಕ್ಕೋಸ್ಕರ ನ ಯಜ್ಞಾಹ ಅಂತ ಹೇಳಿದ್ದಾರೆ. ನ ವೇದಾಹ ಅಂದರೆ ಏನಪ್ಪ ಅಂದರೆ, ನಾವು ವೇದಗಳನ್ನು ಬೇಡ ಅಂದರೆ, ನಿಜವಾಗಿ ವೇದಗಳನ್ನು ಕೇಳಬೇಕು ಅಂದ್ರೂ ತುಂಬ ಕಷ್ಟ, ನಮಗೆ ಹೇಳಕ್ಕೂ ಬರೋದೇ ಇಲ್ಲ. ನಾನಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರಪ್ಪ ಅಂದರೆ, ಆ ವೇದಗಳ ಒಳಗಿನ ನನಗೆ 4 ವೇದಗಳು ಚೆನ್ನಾಗಿ ಬರುತ್ತೆ ಅಂದರೆ ಅದು ಒಂದು ಅಹಂಕಾರ ನನಗೆ ಬರುತ್ತೆ. ಅದಕ್ಕೊಳ ಏನು ಮಾಡಬೇಕಪ್ಪ ಅಂದರೆ, ವೇದ ಅನ್ನೋ ಅರ್ಥಕ್ಕೆ ಏನಪ್ಪ ಅಂದರೆ ಚೆನ್ನಾಗಿ ತಿಳ್ಕೋಬೇಕು ಅಂತ ಅರ್ಥ ಇವತ್ತು, ಜ್ಞಾನವನ್ನು ಪಡಿಬೇಕು ಅಂತ ಅರ್ಥ ಹೊತ್ತು. ವೇದಗಳನ್ನು ನಾನು ಬೈಹಾಟ್ ಮಾಡಿದ್ದೀನಿ, ಕಂಠಪಾಠ ಮಾಡಿದ್ದೀನಿ, ಇದೆಲ್ಲ ನಾನು ಬರುತ್ತೆ ಅಂದರೆ ಏನಾಗುತ್ತೆ, ಅದು ಒಂದು ಅಹಂಕಾರಕ್ಕೆ ಈಡಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಯಜ್ಞ ಅಂದರೆ ಹೊರಗಿನ ಯಜ್ಞ ಮಾಡಿದ್ರೆ ಏನಾಗುತ್ತೆ, ಅದನ್ನು ಬೈಕೆಗೆ ನಾವು ಮಾಡ್ತೀವಿ. ಅದರಿಂದ ನಾನು ಒಂದು ಫಲವನ್ನು ಆಸೆ ಪಡ್ತೀನಿ. ಆ ಫಲ ಸಿಕ್ಕಿದ್ರೆ ಏನಾಗುತ್ತೆ, ಪುಣ್ಯ ಬರುತ್ತೆ ಅಂತ ಆ ಭೋಗಗಳನ್ನು ಅನುಭವಿಸ್ತೀನಿ. ಇದೆಲ್ಲನೂ ಜನ್ಮಕ್ಕೆ ಕಾರಣ ಆಗುತ್ತೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾರೆ,
ಅಹಂ ನೈವ ಭೋಜ್ಯಂ ನ ಭೋಕ್ತ ಚಿದಾನಂದ ರೂಪಃ ಶಿವೋಹಂ ಶಿವೋಹಂ. ನಾನು ತಿನ್ನೋವನೂ ಅಲ್ಲ, ಅದು ಏನಾಗ್ತಾ ಇದೆ ಪತ್ರ ಭೋಜ್ಯಂ ಅಂದರೆ ಏನಾಗುತ್ತೆ, ನಾನು ಅನುಭವಿಸೋವನೂ ಅಲ್ಲ ಅಂತ ಹೇಳ್ತಾ. ನಾನು ಏನು ಮಾಡಿದ್ದೀನಪ್ಪ ಅಂದರೆ, ನಾನು ತಿಂತಾ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲ ನಾನು 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 ಅಂತ ನಾನು ಸೇರ್ಕೊಳ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ನಾನು 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 ಅನ್ನೋದೇ ಅಹಂಕಾರ. ಈ ಅಹಂಕಾರ ಹೋಗಬೇಕು ಅಂದರೆ ಏನು ಮಾಡಬೇಕು? ನಿಜವಾಗಿ ನಾನು ಕರ್ತೃತ್ವನೂ ಇಲ್ಲ, ಭೋಕ್ತೃತ್ವ ಇಲ್ಲ, ನಾನು ಏನು ಮಾಡೋಕ್ಕಾಗಲ್ಲ. ನಾನು ಅನ್ನೋದು ಸ್ಥೂಲ ಶರೀರ ತಾದಾತ್ಮ್ಯತೆಯಿಂದ ಹೇಳ್ತಾ ಇದ್ದೀನಿ. ನಾನು ಅನ್ನೋದು ಸ್ಥೂಲ ಶರೀರ ಅಲ್ಲ, ಒಳಗಡೆ ಇರೋ ಚೈತನ್ಯ ಅನ್ನೋ ಭಾವನೆಯಿಂದ ಮಾತ್ರ ನಮ್ಗೆ ಅರ್ಥ ಆದರೆ ಏನಾಗುತ್ತೆಪ್ಪ ಅಂದರೆ, ನಾವು ಆನಂದವಾಗಿ ಜೀವನವನ್ನು ಕಳೀಬೋದು. ಏನು ಮಾಡ್ತಾಯಿದ್ರು ಭಗವಂತನ ಕೊಟ್ಟಿದ್ದು ನನಗೆ ಸ್ವೀಕಾರ ಅಂತ ನಾವು ಮಾಡ್ತಾಯಿದ್ರೆ ಏನಾಗುತ್ತೆಪ್ಪ ಅಂದರೆ, ಸಂತೋಷವಾಗಿ ನಾವು ಕಾಲ ಕಳೀತೀವಿ, ಆನಂದವಾಗಿ ಜೀವನ ಮಾಡ್ತೀವಿ ಅಂತ. ಏನಂತ ಈ ಕಡೆ ಪುಣ್ಯ ಪಾಪ ಬೇಡ, ಸುಖ ದುಃಖ ಬೇಡ, ಮಂತ್ರ ತೀರ್ಥ ವೇದ ನಾನು ಅಲ್ಲ, ಭೋಜನನೂ ನಾನಲ್ಲ, ಅಂದರೆ ಆಹಾರನೂ ನಾನಲ್ಲ, ತಿನ್ನೋವನು ನಾನಲ್ಲ, ಒಳಗಡೆ ಯಾರು ಜೀರ್ಣ ಮಾಡೋವನು ನಾನಲ್ಲ. ಯಾರಪ್ಪ ಇದೆಲ್ಲ ಮಾಡ್ತಾಯಿದ್ರು ಅಂದರೆ ಭಗವಂತ ಅನ್ನೋ ವಿಷಯ ನಮಗೆ ಅರ್ಥ ಆಗುತ್ತೆ ಈ ಶ್ಲೋಕದಲ್ಲಿ. ಅಂದರೆ ಏನಪ್ಪ ಅಂದರೆ, ನಾನು ಅನ್ನೋದು ಇಲ್ಲಿ ಬಿಡಿಸ್ಬೇಕು ಅಂತ ಯಾರಪ್ಪ ಅಂದರೆ ಶಂಕರ ಭಗವತ್ಪಾದಾಚಾರ್ಯರು ನಾನು ನಾನು ಅನ್ನೋದು ಯಾರಪ್ಪ ಅಂದರೆ ಅಹಂಕಾರ ಅಂತ. ನಿರಹಂಕಾರ ಸ್ಥಿತಿ ಬಂದರೆ ಮಾತ್ರವೇ ಭಗವಂತನ ಕಡೆ ಹೋಗ್ತೀವಿ. ನಾವು ಭಕ್ತ ಕುಂಭ ಪಿಕ್ಚರ್ನಲ್ಲಿ ನೋಡಿರ್ತೀವಿ, ನಾನು ಹೋದೇನು ಅಂತ ಹೇಳ್ತಾನೆ. ನಾನು ಅನ್ನೋ ಅಹಂಕಾರ ಯಾವಾಗ ಹೋಗುತ್ತೋ ಆವಾಗ ನಾನು ಭಗವಂತನ ಸೇರ್ತೀನಿ ಅಂತ. ಎಲ್ಲರೂ ನಾವು ನಾನು 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 ಅಂತ ಎಲ್ಲ ಇದಕ್ಕೆ ನಾನು ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತಲೂ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ. ನಾನಿದ್ರೇ ಕೆಲಸ ಆಗೋದು ಅಂತ ಹೇಳ್ತಾ ಇರ್ತೀವಿ. ನಾನು ಎಷ್ಟು ಜನ ಈ ಮಾತು ಹೇಳಿರೋರೆಲ್ಲನೂ ಏನಾಗಿದ್ದಾರೆ, ಮೃತ್ಯುಮುಖದಲ್ಲಿ ಹೊರಟೋಗಿದ್ದಾರೆ. ಅದಕ್ಕೋಸ್ಕರ ಅದನ್ನು ಬಿಡಿಸಬೇಕು. ನಾನು ಅನ್ನೋದು ಯಾರಪ್ಪ ಅಂದರೆ ಶಾಶ್ವತವಾದ ಸಚ್ಚಿದಾನಂದ ಸ್ವರೂಪವಾದ ಚಿದಾನಂದ ರೂಪಃ ಶಿವೋಹಂ ಶಿವೋಹಂ ಅಂತ ಹೇಳ್ತಾರೆ. ನ ಮೃತ್ಯುರ್ನ ಶಂಕ ನ ಮೇ ಜಾತಿ ಭೇದ ಪಿತಾ ನೈವ ಮೇ ನೈವ ಮಾಶ್ಚರ್ಯ ಭಾವ ಮಾತಾ ಚ ಜನ್ಮ ನ ಬಂಧುರ್ನ ಮಿತ್ರನ್ ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇದರಲ್ಲಿ ಹೇಳ್ತಾರೆ, ಮೃತ್ಯುವೂ ನಾನಲ್ಲ. ನಾನು ಯಾರಪ್ಪ ಅಂದರೆ ನಾನು ಮೃತ್ಯುವೂ ಅಲ್ಲ, ನನಗೆ ಮೃತ್ಯುರ್ನ ಶಂಕ, ನನಗೆ ಸಂದೇಹಗಳು ಸಂಶಯಗಳೂ ನಾನಲ್ಲ. ಜಾತಿ ಇಲ್ಲ, ಭೇದ ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ನನಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ನನಗೆ ಸ್ನೇಹಿತರು ಇಲ್ಲ, ನಾನು ಯಾರೂ ಇಲ್ಲ. ಗುರು ಶಿಷ್ಯ ಏನ ಹೇಳಿದ್ದಾರಪ್ಪ, ಗುರುರ್ನೈವ ಶಿಷ್ಯ, ಗುರುಗಳೂ ಇಲ್ಲ, ಶಿಷ್ಯನೂ ನಾನಲ್ಲ, ಚಿದಾನಂದ ರೂಪ. ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ನೋಡಿ, ಮೃತ್ಯು ಇರೋದು ಯಾರಿಗೆ? ನನಗಿಲ್ಲ. ಶರೀರ ಹುಟ್ಟಿದೆ, ಶರೀರ ಸಾಯುತ್ತೆ. ಅದಕ್ಕೆ ನಾಹಂ ಜಾತೋ ಜನ್ಮ ಮೃತ್ಯು ಕುತೋಮೆ, ನಾಹಂ ಪ್ರಾಣೋ ಕ್ಷುತ್ ಪಿಪಾಸಾ ಕುತೋಮೆ, ನಾಹಂ ಚಿತ್ತವು ಶೋಕ ಮೋಹವು ಕುತೋಮೆ, ನಾಹಂ ಕರ್ತ ಬಂಧ ಮೋಕ್ಷವು ಕುತೋಮೆ ಅಂತ ಆತ್ಮಪಂಚಕದಲ್ಲಿ ಹೇಳ್ಕೊಂಡಿದ್ದೀವಿ ನಾವು. ನನಗಿಲ್ಲ ಯಾವುದಪ್ಪ ಅಂತ ಹುಟ್ಟೋದು ಸಾಯೋದು ನನ್ನ ಒಳಗಡೆ ಇರೋ ಚೈತನ್ಯಕ್ಕಿಲ್ಲ. ಶರೀರ ಹುಟ್ಟುತ್ತೆ, ಶರೀರ ಸಾಯುತ್ತೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ನ ಮೃತ್ಯು ನ ಹುಟ್ಟು, ನಾಹಂ ಜಾತೋ ಜನ್ಮ, ನನಗೆಲ್ಲಿದೆ, ನನ್ನ ಶರೀರಕ್ಕಿದೆ ಜನನ ಮರಣಗಳು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ನ ಶಂಕ ಅಂದರೆ ಏನೇ ಸಂದೇಹಗಳು. ನಿಜವಾಗಿ ಒಬ್ರೊಬ್ರಿಗೆ ಎಷ್ಟು ಪ್ರಶ್ನೆ ಹುಟ್ಟುತ್ತೆ ಅಂದರೆ ಅಷ್ಟು ಪ್ರಶ್ನೆಗಳು ಕೇಳ್ತಾನೇ ಇರ್ತಾರೆ. ನಿಜವಾಗಿ ಯಾಕೆ ಪ್ರಶ್ನೆ ಹುಟ್ಟುತ್ತೆ ಅಂದರೆ ಅವ್ರಿಗೇನಾಗಿದೆಯಪ್ಪ ಅಂದರೆ ನಿಜವಾಗಿ ಅವ್ರಿಗೆ ಯಥಾರ್ಥವಾಗಿ ಅಜ್ಞಾನ ತಿಳಿದಿಲ್ಲ. ಅದಕ್ಕೋಸ್ಕರನೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕ್ತಾ ಇರ್ತಾರೆ. ತುಂಬ ಜನ ನೋಡ್ತಾ ಇರ್ತೀನಿ. ನಿಜವಾಗಿ ನಮ್ಮ ಪ್ರಶ್ನೆ ಯಾಕೆ ಹುಟ್ಟುತ್ತೆ ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿಲ್ಲ. ಯಥಾರ್ಥ ಜ್ಞಾನ ತಿಳಿದರೆ ಮಾತ್ರ ಏನಾಗುತ್ತೆಪ್ಪ ಅಂದರೆ ಆ ಪ್ರಶ್ನೆಗಳು ಇರೋದಿಲ್ಲ ಅಂತ. ನಮೇ ಜಾತಿ ಭೇದ, ನಮಗೆ ಜಾತಿ ಇದೆ ಅಂದರೆ ನಾವು ವೈಶ್ಯಾಸು, ನಾವು ಬ್ರಾಹ್ಮಣರು, ನಾವು ಅದು ಇದು ಅಂತ ಹೇಳ್ತಾ ಇರ್ತೀವಿ. ನಿಜವಾಗಿ ಕ್ಷತ್ರಿಯಾಸು ಅಂತ ಹೇಳ್ತಾ ಇರ್ತೀವಿ. ನಮಗೆ ಜಾತಿ ಇರೋದಕ್ಕೆ ಶರೀರದಲ್ಲಿ ಹುಟ್ಟಿದೆ, ಜಾತಿ ಇದೆ. ನನಗೆ ಎಲ್ಲಿ ಜಾತಿ ಇದೆ? ನನ್ನ ಒಳಗಡೆ ಇರೋ ಚೈತನ್ಯಕ್ಕೆ ಎಲ್ಲಿ ಜಾತಿ ಇದೆ? ನಾನು ಯಾರಪ್ಪ ಅಂದರೆ ಚಿದಾನಂದ ರೂಪಃ ಶಿವೋಹಂ ಅಂತ ಹೇಳ್ತಾರೆ. ನನಗೆ ತಾಯಿ ಇಲ್ಲ, ತಂದೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಪ್ಪ ತಾಯಿ ತಂದೆ ಅಂದರೆ ನಿಜವಾಗಿ ಹೇಳ್ತಾರೆ ಮಹಾತ್ಮರು ಹೇಳ್ತಾರೆ, ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳ್ತಾರೆ. ಜಗತ್ತಿಗೆ ತಾಯಿ ತಂದೆ ಯಾರಪ್ಪ ಅಂದರೆ ಪಾರ್ವತಿ ಪರಮೇಶ್ವರರು ಅಂತ ಹೇಳ್ತಾರೆ. ನಮಗೆಲ್ಲ ತಾಯಿ ತಂದೆ ಯಾರಪ್ಪ ಅಂದರೆ ಪಾರ್ವತಿ ಪರಮೇಶ್ವರರು. ನಾವೇನು ಹೇಳ್ತೀವಿ, ಈ ಜನ್ಮದಲ್ಲಿ ಇವ್ರ ತಾಯಿ ತಂದೆ, ಬರೋ ಜನ್ಮದಲ್ಲಿ ಇನ್ನೊಬ್ಬರು, ಹಿಂದಿನ ಜನ್ಮದಲ್ಲಿ ಬರೋ ಒಬ್ಬರೊಬ್ಬರು. ಯಾರಿದ್ದಾರೆ ಹೇಳಿ? ಇವಾಗ ಸದ್ಯಕ್ಕೆ ಇದ್ದಾರೆ ಅಷ್ಟೇ ಹೊರತು ಯಾವಾಗಲೂ ನಮ್ಗೆ ತಾಯಿ ತಂದೆ, ನಮ್ಮ ತಾಯಿ ತಂದೆಗೆ ತಾಯಿ ತಂದೆ ಯಾರಪ್ಪ ಅಂದರೆ ಪಾರ್ವತಿ ಪರಮೇಶ್ವರ.
ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂದರೆ ಆ ಭಗವಂತನಾದ ತಾಯಿ ತಂದೆ ಅದರ ಪಾರ್ವತಿ ಪರಮೇಶ್ವರು ಲಕ್ಷ್ಮೀನಾರಾಯಣರನ್ನು ಯಾರು ಸ್ಮರಣೆ ಮಾಡ್ತಾ ಇರ್ತಾರೋ ಅವರೆಲ್ಲ ಆನಂದವಾಗಿ ಜೀವನ ಮಾಡ್ಬೋದು ಅಂತ. ಜಾತಿ ಇಲ್ಲ, ಭೇದ ಇಲ್ಲ, ಏನೂ ಇಲ್ಲ. ಪಿತಾ ಇಲ್ಲ ಅಂದರೆ ತಾಯಿ ಇಲ್ಲ, ತಂದೆ ಇಲ್ಲ. ಯಾರಪ್ಪ ಅಂದರೆ ನಮ್ಮ ತಂದೆಗೆ ತಂದೆ ಯಾರಪ್ಪ ಅಂದರೆ ಭಗವಂತ. ನಮ್ಮ ತಾಯಿಗೆ ತಾಯಿ ಯಾರ ಹತ್ರಪ್ಪ ಅಂದರೆ ಹೇಳ್ತೀವಿ, అమ్మలగన్న ఎమ్మ ముగ్గురమ్మల మూల పుటమ్మ చాలా పెద్దమ్మ సురారులమ్మ కడుపారడి పుచ్చడియమ్మ తన్నులో నమ్మిన వేల్పుటమ్మల మనంబుల నుండెడియమ్మ దుర్గా మాయమ్మ. ಆ ದುರ್ಗಾದೇವಿ ಮಾಯಮ್ಮ, ತಂಡ್ರಿ ಪರಮೇಶ್ವರನು, ಅವರಿಬ್ಬರು ತಾಯಿ ತಂದೆ ಆಗಿದ್ದರೆ ಮಾತಾ ಚ ಪಾರ್ವತೀದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಮಗೆ ಮಾತಾ ಯಾರಪ್ಪ ಅಂದರೆ ಪಾರ್ವತೀದೇವಿ, ಪರಮೇಶ್ವರನೇ ತಂದೆ ಅಂತ ನಾವು ತಿಳ್ಕೊಂಡ್ರೆ ಏನಾಗುತ್ತೆಪ್ಪ ಅಂದರೆ ಆನಂದವಾಗಿ ಜೀವನವನ್ನು ಕಳೀತೀವಿ. ಅವರೇ ನಮಗೆ ರಕ್ಷಣಾ. ಅದಕ್ಕೋಸ್ಕರ ಅವ್ರನಿಂದನೇ ನಾವೇನಾಗ್ತಾ ಇದ್ದೀವಪ್ಪ ಆನಂದವಾಗಿ ಜೀವನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮಾತಾಚ ಜನ್ಮ ನಾ ಬಂಧುವ ನಾ ಮಿತ್ರನು ಗುರುರ್ನೈವ ಶಿಷ್ಯ ಅಂತ. ಯಾರಪ್ಪ ಬಂಧುಗಳು ನನಗೆ ಅಂದರೆ ಭಗವಂತನೇ ಬಂಧುಗಳು. ಮಿತ್ರರು ಯಾರಪ್ಪ ಅಂದರೆ ನಾವು ಶರೀರವನ್ನು ನೋಡಬಾರ್ದು ಅಂತ ಅರ್ಥ ಇಲ್ಲಿ ಮಾಡ್ಕೋಬೇಕಷ್ಟೇ ಹೊರತು ಅವರೆಲ್ಲನೂ ದೂರ ಮಾಡಬೇಕು ಅಂತ ಅರ್ಥ ಅಲ್ಲ ಹೇಳ್ತಾ ಇರೋದು. ಅವರ ಒಳಗಿನ ಇರೋ ಚೈತನ್ಯವನ್ನು ನೀವು ಕಾಣಬೇಕು ಅನ್ನೋ ಭಾವನೆಯಿಂದ ಹೇಳ್ತಾ ಇದ್ದಾರೆ. ಮಿತ್ರರು ಶತ್ರುರು ಅನ್ನೋದು ಇರಬಾರ್ದು, ಎಲ್ಲರೂ ಭಗವಂತನ ಸ್ವರೂಪ ಅನ್ನೋದು ಬೇಕು ಅಂತ. ಗುರುರ್ನೈವ ಶಿಷ್ಯ, ಗುರುವು ಶಿಷ್ಯ ಅನ್ನೋದು ಇಲ್ಲ. ಯಾಕೆ ಅಂದರೆ ಆ ಶಿಷ್ಯರೇ ಗುರುಗಳೇ ಆಗ್ತಾರೆ, ಗುರುಗಳೇ ಶಿಷ್ಯರು ಆಗಿರೋದು ನಮಗೆ ಇದು ರಾಮಾನುಜಾಚಾರ್ಯರ ಚರಿತ್ರದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಎಲ್ಲನೂ ಭಗವಂತನೇ ಅಂತ. ಚಿದಾನಂದ ರೂಪ ಶಿವೋಹಂ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭೂತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ಚಾಸಂಗತಂ ನೈವ ಮುಕ್ತಿರ್ನ ಮೇಯಃ ಚಿದಾನಂದ ರೂಪ ಶಿವೋಹಂ. ನಾನು ಯಾರು ಅಂದರೆ ಅಹಂ ನಿರ್ವಿಕಲ್ಪ ನಿರಾಕಾರ ರೂಪ ಅಂತ ಹೇಳ್ತಾ ಇದ್ದಾರೆ. ನನಗೆ ಸಂಕಲ್ಪನೂ ಇಲ್ಲ, ವಿಕಲ್ಪನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ಇರೋದು ಸಂಕಲ್ಪ ವಿಕಲ್ಪ. ನನಗೆಲ್ಲಿದೆ? ನನ್ನ ಮನಸ್ಸಲ್ಲ. ಚಿತ್ತವು ಶೋಕ ಮೋಹವು ಕುತೋಮೆ ನಾವು ಹೇಳಿದ್ದೀವಲ್ಲ, ಚಿತ್ತ ಇರೋವರೆಗೂ ಅಂದರೆ ಮನಸ್ಸಿರೋವರೆಗೇ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ. ಅದು ನಾನಲ್ಲ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನನಗೆ ಸಂಕಲ್ಪಗಳು ಇಲ್ಲ, ವಿಕಲ್ಪಗಳು ಇಲ್ಲ. ಯಾರಪ್ಪ ಅಂದರೆ ನಾನು ನಿರ್ವಿಕಲ್ಪ. ಅದಕ್ಕೆ ಹೇಳ್ತಾರೆ ಮಹಾತ್ಮರೆಲ್ಲನೂ ತಪಸ್ಸು ಮಾಡಿ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಸಮ್ಯಕ್ ಧೀಯತೆ ಮನೋ ಅತ್ರೇತಿ ಸಮಾಧಿ ಅಂತ ಹೇಳ್ತಾರೆ. ಆ ಭಗವಂತನಲ್ಲಿ ಆ ಮನಸ್ಸನ್ನು ಲಯವಾಗುತ್ತೆ ಏನಾಗುತ್ತೆಪ್ಪ ಅಂದರೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ನಿರಾಕಾರ ರೂಪ, ಭಗವಂತನಿಗೆ ಆಕಾರನೇ ಇಲ್ಲ. ಇದೆಯಮ್ಮ ನಿಜವಾಗಿ ಅಂದರೆ ಗುಕಾರಶ್ಚ ಗುಣಾತೀತೋ ರೂಪಾತೀತೋ ರುಕಾರಕಃ ಅಂತ ಹೇಳ್ತಾರೆ. ಗುಣನೂ ಇಲ್ಲ, ರೂಪ ಇಲ್ಲ, ಆಕಾರ ಇಲ್ಲ. ನಿರಾಕಾರ ಅಂದರೆ ಏನಪ್ಪ ಅಂದರೆ ಆಕಾರ ಇದ್ದರೆ ಏನಾಗುತ್ತೆಪ್ಪ ಅಂದರೆ ಅದು ಏನಾಗುತ್ತೆ ಒಂದು ದಿವಸಕ್ಕೆ ಏನಾಗುತ್ತೆಪ್ಪ ಅಂದರೆ ಆಕಾರ ಇದ್ದರೆ ಏನಾಗುತ್ತೆ ಅದು ಹೇಳ್ತಾರೆ ಯತ್ ದೃಶ್ಯಂ ತತ್ ನಶ್ಯಂ ಅಂತ ಹೇಳ್ತಾರೆ. ಏನಾದರೂ ಒಂದು ದೃಶ್ಯ ಆಗಿದ್ದು ಒಂದು ಆಕಾರ ಇದ್ದರೆ ಅದು ಒಂದು ದಿವಸ ಏನಾಗುತ್ತಪ್ಪ ಅಂದರೆ ಇದು ಬಾಡೋಗುತ್ತೆ, ಇದನ್ನು ಒಡೆದೋಗುತ್ತೆ, ಸಾಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತನ ದೃಶ್ಯನೂ ಅಲ್ಲ, ಆಕಾರ ಇರೋದ್ರೆ ಒಂದು ದಿವಸ ಏನಾಗುತ್ತೆ ನಾವು ಸತ್ತೋಗ್ತಾರೆ, ಈ ಆಕಾರ ಇರೋದಿಲ್ವಲ್ಲ. ಅದಕ್ಕೆ ಭಗವಂತ ಹುಟ್ಟೋದು ಇಲ್ಲ, ನ ಪುಣ್ಯಂ ನ ಪಾಪಂ ಇದೆ, ಜನನ ಮರಣ ಪ್ರವಾಹ ಇಲ್ಲ, ಭಗವಂತನ ಹುಟ್ಟು ಇಲ್ಲ ಸಾವು ಇಲ್ಲ ಅನ್ನೋವಾಗ ಅವನಿಗೆ ನಿರಾಕಾರ, ಅವನು ಹುಟ್ಟೋದೇ ಇಲ್ಲ. ನಾನು ಶರೀರ ನೋಡಿಕೊಂಡು ಹುಟ್ಟಿದೆ ಅಂತ ಹೇಳ್ತಾ ಇದ್ದೀನಿ, ಶರೀರವನ್ನು ನೋಡಿ ಆಯುಷು ಇದೆ ಅಂತ ಹೇಳ್ತಾ ಇದ್ದೀನಿ, ಎಷ್ಟೋ ವರ್ಷ ಆದಮೇಲೆ ಸತ್ತೋಗ್ತೀನಿ ಅಂತ ಈ ವಿಕಾರಗಳನ್ನು ಶರೀರಕ್ಕಿರೋದೆಲ್ಲ ನಾನು ಹೇಳ್ತಾ ಇದ್ದೀನಿ. ಆದರೆ ಭಗವಂತನ ಯಾರಪ್ಪ ಅಂದರೆ ವಿಕಾರಗಳು ಇಲ್ಲ, ಗುಣಗಳು ಇಲ್ಲ, ಲಕ್ಷಣಗಳು ಮಾತ್ರ ಇದೆ. ಸಚ್ಚಿದಾನಂದ ಅನ್ನೋ ಲಕ್ಷಣಗಳಿದೆ ಭಗವಂತನಿಗೆ. ಅದಕ್ಕೋಸ್ಕರ ನಿರಾಕಾರ, ಆಕಾರ ಇಲ್ಲ. ಯಾವುದು ಆಕಾರ ಆಗುತ್ತೋ ಅದು ವಿಕಾರವಾಗುತ್ತೆ. ಯಾವುದು ಆಕಾರ ಇರುತ್ತೋ, ಯಾವುದು ದೃಶ್ಯವಾಗಿರುತ್ತೋ ಏನಾಗುತ್ತೆಪ್ಪ ಅಂದರೆ ಒಂದು ದಿವಸ ನೋಡಿ ಇದು ಟೇಬಲ್ಗೆ ಒಂದು ಆಕಾರ ಇದೆ, ಇದೇನಾಗುತ್ತೆ ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆಪ್ಪ ಅಂದರೆ ಒಡೆದೋಗುತ್ತೆ, ಆಮೇಲೆ ಆಗುತ್ತೆ ಬೂದಿ ಆಗುತ್ತೆ, ಬೆಂಕಿ ಹಚ್ಚಿಬಿಟ್ರೆ ಬೂದಿ ಆಗುತ್ತೆ, ವಿಕಾರಗಳು ಬರುತ್ತೆ. ಆದರೆ ನನಗೆ ಏನಾಗುತ್ತೆಪ್ಪ ಅಂದರೆ ವಿಕಾರ ಇಲ್ಲ, ನಾನು ಯಾವಾಗಲೂ ಒಂದೇ ಆನಂದ ಸ್ವರೂಪನಾಗಿರ್ತೀನಿ ಅಂತ ಅರ್ಥ. ಸರ್ವೇಂದ್ರಿಯಾಣ, ಸರ್ವ ಇಂದ್ರಿಯಗಳು ಅಂದರೆ ನಮಗೆ ಬಾಹ್ಯ ಅಂತರೇಂದ್ರಿಯಾಲು ಕರ್ಮೇಂದ್ರಿಯಗಳು ಸರ್ವತ್ರ ಎಲ್ಲ ಕಡೆ ಏನಾಗಿದೆಯಪ್ಪ ಅಂದರೆ ನೋಡು. ಸರ್ವತ್ರ ಅಂದರೆ ಏನಪ್ಪ ಅಂದರೆ ಜಾಗೃತಾವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತ್ಯಾವಸ್ಥಾ ಅಂತ ಹೇಳ್ತಾ ಇದ್ದೀವಿ. ಬೆಳಗ್ಗೆನಿಂದ ನಾನು ಹೇಳಿದ್ದೀನಿ, ಬೆಳಗ್ಗೆ ಜಾಗೃತಾವಸ್ಥಾ ಅಂದರೆ 14 ಗಂಟೆ ಅಂತ,
9 ಗಂಟೆ ಕಾಲ ಕನಸು ಅಂದರೆ ಸ್ವಪ್ನ ಪ್ರಪಂಚ ಅಂತ, 1 ಗಂಟೆ ಕಾಲ ಏನು ಹೇಳ್ತೀವಪ್ಪ ಅಂದರೆ ಅದು ಗಾಢ ಸುಷುಪ್ತ್ಯಾವಸ್ಥಾ ಅಂತ ಹೇಳ್ತೀವಿ. ನಮಗೆ ಅವಸ್ಥೆಗಳಿದೆ ನಿಜವಾಗ ಯಾರಿಗಿದೆಯಪ್ಪ ಅಂದರೆ ಜಾಗ್ರದ, ಸ್ವಪ್ನ, ಸುಷುಪ್ತಿ ಅನ್ನೋದು ನಮಗಿದೆ. ಆದರೆ ಭಗವಂತನಿಗಿದೆಯಾ ಅಂದರೆ ಯಾವುದೂ ಇಲ್ಲ. ಯಾಕೆಂದ್ರಪ್ಪ ಆನಂದ ಸ್ವರೂಪ ಅಂತ ಹೇಳ್ತೀವಿ. ವಿಭೂತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಂ ಅಂತ ಹೇಳ್ತಾರೆ. ಆತ ವಿಭು ಅಂದರೆ ಏನಪ್ಪ ಅಂದರೆ ಅವನಿಗೆ ಅವಸ್ಥೆಗಳಿಲ್ಲ, ನಿರಾಕಾರ ಸ್ವರೂಪ, ಆತ ನಿರ್ವಿಕಲ್ಪ, ಸಂಕಲ್ಪ ವಿಕಲ್ಪಗಳಿಲ್ಲ, ನಿರಾಕಾರ ಸ್ವರೂಪನಾಗಿದ್ದಾನೆ, ಇಂದ್ರಿಯಗಳಿಲ್ಲ. ಭಗವಂತನಿಗೆ ಇಂದ್ರಿಯ ಇದೆಯಾ? ಇಲ್ವಲ್ಲ. ನಮಗಿದೆ, ಜೀವನಿಗಿದೆ ಇಂದ್ರಿಯಗಳು, ಅಂತರೇಂದ್ರಿಯ ಬಾಹ್ಯೇಂದ್ರಿಯ ಅಂತ. ಅವನಿಗೆ ಇಂದ್ರಿಯ ಇಲ್ಲ, ಆಕಾರನೇ ಇಲ್ಲ, ಆತ ಒಂದು ರೂಪ ಇಲ್ಲ, ಅದಕ್ಕೆ ಅವನಿಗೆ ಅದೇನೂ ಇಲ್ಲ 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 ಅಂತ ಹೇಳ್ತಾ ಇದ್ದಾರೆ. ವಿಭೂತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಂ. ವಿಭೂತ್ అంటే ఏమಪ್ಪ అంటే ವಿಭೂತ್ అంటే ವಿಭುವುనంటే ಏನಪ್ಪ ಅಂದರೆ ವಿಭು ಅనే ಪದಕ್ಕೆ ఆయన ಒಡೆಯ, ಯಜಮಾನ, ರಾಜಾದಿರಾಜ, ಚಕ್ರವರ್ತಿ, ಸಾರ್ವಭೌಮನಾಗಿದ್ದಾನೆ. ಆ ಭಗವಂತ ಅನ್ನೋನು ಸಾರ್ವಭೌಮನು ಅಂತ ಹೇಳ್ತಾನೆ. ಅಂದರೆ ಈ ಪ್ರಪಂಚಕ್ಕೆಲ್ಲ ಆತ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ఆయన ಕಾಪಾಡ್ತಾ ಇದ್ದಾನೆ. ಆಕಾರ ಇಲ್ಲ, ಏನೂ ಇಲ್ಲ, ಆದರೂ ಏನಾಗ್ತಾ ಇದೆ, ಈ ಜಗತ್ತನ್ನೆಲ್ಲ ఆయనే ರಕ್ಷಣೆ ಮಾಡ್ತಾ ಇದ್ದಾನೆ. ಜಗನ್ನಾಟಕ ಸೂತ್ರಧಾರಿ. ಈ ಜಗತ್ತು ನಾಟಕವನ್ನೆಲ್ಲ ಮಾಡೋಕ್ಕೆ ಏನಾಗಪ್ಪ ಅಂದರೆ ನಾವು ಪಾತ್ರಧಾರಿಗಳು, ಆತ ಸೂತ್ರಧಾರಿ ಅಂತ ಹೇಳ್ತೀವಿ. ಆತ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ಜಗತ್ತನ್ನೆಲ್ಲ ಆಟ ಆಡಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದು ಅಷ್ಟೇ ಅಲ್ಲ, ಲೀಲಾ ನಾಟಕ ಸೂತ್ರಧಾರಿ ಅಂತ ಹೇಳ್ತಾರೆ. ಇದೆಲ್ಲನೂ ಒಂದು ಲೀಲೆ, ಆತ ಮಾಡ್ತಾ ಇರೋದೆಲ್ಲ ಒಂದು ಲೀಲೆ ಅಂತ ಹೇಳ್ತಾರೆ. ನಿಜವಾಗಿ ಘಟನಾ ಪಟೀಯಸಿ ಮಾಯಾ ಅಂತ ಹೇಳ್ತಾರೆ. ಇದು ಈಗಾಗುತ್ತಾ ಆಗಾಗುತ್ತಾ ಅಂತ ಹೇಳೋಕ್ಕಾಗಲ್ಲ. ಅದು ಭಗವಂತನ ಅದೇನಪ್ಪ ಅಂದರೆ ಆತ ಆ ಲೀಲೆಗಳು ಇವೆಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಏನು ಹೇಳ್ತಾರಪ್ಪ ಅಂದರೆ ಆತ ಭಗವಂತ ಅನ್ನೋನು ಒಡೆಯ, ಆತ ಯಜಮಾನ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಅಂತ ಅರ್ಥ. ಅಸಂಗತಂ ಅಂದರೆ ಯಾವುದಕ್ಕೂ ನಿರಂಜನಮು ಅಂತ. ಅಂಜನ ಅಂದರೆ ಕಾಟುಕೆ ಅಂತ ಹೇಳ್ತೀವಿ, ಕಣ್ಣಿಗೆಲ್ಲ ಹೇಳ್ತೀವಲ್ಲ, ಅದು ಯಾವುದಾದ್ರೂ ಮುಟ್ಟಕ್ಕೆ ಕಾಟುಕೆ ಅಂತ ಅಂದರೆ ಅಂಟ್ಕೊಳ್ಳುತ್ತೆ ಅಂತ. ನಿರಂಜನ ಅಂದರೆ ಅಂಟ್ಕೊಳ್ಳೋವನಲ್ಲ. ಯಾಕೆಂದರೆ ಆ ರೂಪನೇ ಇಲ್ಲದೆ ಇದ್ದರೆ ಅಂಟ್ಕೊಳ್ಳೋಕ್ಕಾಗಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಇವಾಗ ಏನಾಗಿದೆಯಪ್ಪ ಅಂದರೆ ನಿರಂಜನ, ಅಂಜನ ಅಂದರೆ ಕಾಟಕ ಅಂತ ಹೇಳ್ತೀವಿ, ಮುಟ್ಟಕ್ಕಾಗಲ್ಲ ಅಂತ. ನಿರಂಜನ ಅಂದರೆ ಮುಟ್ಟಕ್ಕಾಗಲ್ಲ, ನಿರಾಕಾರ, ನಿರಂಜನ, ನಿರ್ವಿಕಲ್ಪ, ಇದೇನು ಎಲ್ಲ ಹಲವು ನಾಮಗಳಿಂದ ಅವನ್ನ ಕರೀತಾನೆ ಇರ್ತೀವಿ ನಾವೆಲ್ಲನೂ. ಸಚ್ಚಿದಾನಂದ ಅಂತ ಹೇಳ್ತೀವಿ, ಕ್ಷೇಮ ಅಂತ ಹೇಳ್ತೀವಿ, ಆನಂದ ಸ್ವರೂಪ ಅಂತ ಹೇಳ್ತೀವಿ. ಇದೆಲ್ಲ ಹಲವು ಲಕ್ಷಣಗಳಿಂದ ಭಗವಂತನನ್ನು ನಾವು ನೆನೆಸ್ತಾ ಇರ್ತೀವಿ ಅಂತ ಅರ್ಥ. ಅಸಂಗತಂ ಯಾವುದಕ್ಕೂ ಸಂಗತ ಅಂದರೆ ಸಂಬಂಧ, ಆತ ಸಂಬಂಧನೇ ಇಲ್ಲ ಅಂತ ಅರ್ಥ. ನೋಡಿ, ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ, ಇದು ತುಂಬ ಚೆನ್ನಾಗಿರುತ್ತೆ. ಈ ಸೂರ್ಯನ ಕಿರಣಗಳು ಎಲ್ಲ ಕಡೆ ಏನು, ಅಲ್ಲಿ ಮಲಮೂತ್ರ ಇರಲಿ, ಇಲ್ಲಿ ಒಳ್ಳೆ ನೀರಿರಲಿ, ಅಲ್ಲಿ ಕೆಟ್ಟ ನೀರಿರಲಿ, ಅಲ್ಲಿ ನದಿಗಳಿರಲಿ, ಎಲ್ಲ ಕಡೆಯೂ ಆ ಕಿರಣಗಳೆಲ್ಲ ವ್ಯಾಪಿಸ್ಕೊಂಡಿದೆ, ಯಾವುದಕ್ಕೂ ಅಂಟ್ಕೊಂಡೇ ಇಲ್ಲ. ತಾನಾಗೇ ಇದೆ, ತಾನು ಪ್ರಕಾಶದಲ್ಲಿ ಏನು ಲೋಪನೂ ಬಂದಿಲ್ಲ. ಆ ಕಿರಣಗಳು ಎಲ್ಲದ ಮೇಲೇನೂ ಬರ್ತಾ ಇದ್ರೂ ಅದು ಏನಾಗಿದೆಯಪ್ಪ ಅಂದರೆ ಪ್ರಕಾಶಮಾನವಾಗಿದೆ ಹೊರತು ಅದರಿಂದ ಏನು ತೊಂದರೆಯೇ ಇಲ್ಲ. ಆ ಕಿರಣಗಳಿಗೆ ಏನೂ ಅಂಟ್ಕೊಳ್ತಾ ಇಲ್ಲ. ಕಾಣೋ ಪ್ರತ್ಯಕ್ಷ ದೇವತನಾದ ಸೂರ್ಯನ ಕಿರಣಗಳಿಗೆ ಏನೋ ಅಸಂಗತ, ಏನೂ ಅಂಟ್ಕೊಳ್ಳೋದಿಲ್ಲ. ಅಂಥ ಸೂರ್ಯನಿಗೇನೇ ಸೂರ್ಯನಾಗಿರೋವನು. ನತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋಭಾತಿ ಕುತೋಯಮಗ್ನಿಹಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಅಂತ ನಮಗೆ ಇದು ಕಠೋಪನಿಷತ್ತಿನಲ್ಲಿ ಹೇಳ್ತಾರೆ. ಆ ಸೂರ್ಯನಿಗೆ, ಚಂದ್ರನಿಗೆ, ಅಗ್ನಿಗೆ ಎಲ್ಲಕ್ಕೂ ಪ್ರಕಾಶವನ್ನು ಕೊಟ್ಟು ಆ ಪ್ರಕಾಶವನ್ನು ಯಾರಿಂದನಪ್ಪ ಅಂದರೆ ಆ ಭಗವಂತನಿಂದಾನೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದರೆ, ಈ ಸೂರ್ಯನೇ ಯಾವುದಪ್ಪ ಅಂದರೆ ಯಾವುದನ್ನು ಮುಟ್ಟಿದ್ರೂ ಆ ಕಿರಣಗಳು ಅದಕ್ಕೆ ಅಂಟ್ಕೊಳ್ತಾ ಇಲ್ಲ ಅಂದರೆ ಆ ಸೂರ್ಯನಾಗಿದ್ದ ಆ ಸಹಸ್ರ ಕೋಟಿ ಸೂರ್ಯನ ಪ್ರಕಾಶಮಾನವಾದ ಸಹಸ್ರ ಕೋಟಿ ಎಲ್ಲ ಏನು ಹೇಳೋಕ್ಕೆ ಆಗೋದಿಲ್ಲ. ಅಷ್ಟು ಆ ಭಗವಂತನಿಗೆ ಏನಾಗುತ್ತದೆ, ಅಸಂಗತಂ, ಏನು ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಸಂಗತಂ ನೈವ ಮುಕ್ತಿರ್ನ ಮೇಯ. ನಾನು ಏನಪ್ಪ ಅಂದರೆ ಮುಕ್ತಿ, ನನಗೆ ಮುಕ್ತಿ ಇದೆ ಅಂತ ಹೇಳ್ತೀವಿ, ಮುಕ್ತಿ ಇಲ್ಲ ಅಂತ ಹೇಳ್ತೀವಿ, ಎರಡು ಮಾತು ಹೇಳ್ತಾ ಇರ್ತೀವಿ. ಮುಕ್ತಿ ಅಂದರೆ ಏನು? ಬಿಡುಗಡೆ ಅಂತ ಹೇಳ್ತೀವಿ. ನೋಡಿ, ನನ್ನನ್ನು ಯಾರಾದರೂ ಕಟ್ಟಾಕಿದರೆ ನನಗೇನು ಬಿಡಿಸಿ ಅಂತ ಹೇಳ್ಬೋದು. ನನಗೆ ನೋಡಿ, ನಾನು ಹಿಂಗೆ ಇಟ್ಕೊಂಡಿದ್ದೀನಿ, ಯಾರಾದರೂ ಕಟ್ಟಾಕಿದ್ರೆ ಬಿಡಿಸಿ ಅಂತ ಹೇಳ್ಬೋದು. ನನಗೆ ಯಾರು ಕಟ್ಟೆ ಹಾಕಿಲ್ಲ, ನಾವೇನು ಅಂದ್ಕೊಂಡಿದ್ದೀವಿ, ನಾನು ನಾನು ಬಂಧನದಲ್ಲಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ನಿಜವಾಗಿ ನಾನು ಬಂಧನದಲ್ಲಿದ್ದೀನ, ಬಿಡುಗಡೆಯೆಲ್ಲ ಇದ್ದೀನ ಅಂದರೆ ನಿಜವಾಗಿ ನಿನಗೆ ಬಂಧನ ಇಲ್ಲ, ಬಿಡುಗಡೆಯೂ ಇಲ್ಲ, ಕಟ್ಟೆ ಇಲ್ಲ.
ನಾನು ಯಾರು ಕಟ್ಟಾಕೇ ಇಲ್ಲ. ಆದರೆ ನಾನೇನು ತಿಳ್ಕೊಂಡಿದ್ದೀನಿ, ನಾನು ಆ ಪ್ರಕೃತಿ ಅನಾತ್ಮ ಜ್ಞಾನದಿಂದ ನಾನು ಏನಾಗಿದೆಯಪ್ಪ ಅಂದರೆ ಕಟ್ಟಾಕಿದ್ದಾರೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಅದೇ ಬಂಧನ ಅಂತ. ಅನಾತ್ಮ ಜ್ಞಾನ ಎರಡೂ ಸೇರಿ ಬಂಧನ ಅಂತ ಹೇಳ್ತೀವಿ. ನೋಡೋದು ಅನಾತ್ಮನೇ, ಆ ನೋಡಿದ್ದನ್ನೆಲ್ಲ ಒಳಗಡೆ ಮನಸ್ಸಿನಲ್ಲಿ ಎಲ್ಲ ಸೇರಿಸ್ಕೊಳ್ಳೋದು, ಅದನ್ನೇ ನಾನು ಭಾವಿಸೋದು, ಅದನ್ನೇ ನೆನೆಸ್ಕೊಳ್ಳೋದು, ಅದನ್ನೇ ನೋಡೋದು. ಇದರಿಂದನೇ ಏನಾಗ್ತಾ ಇದೆಯಪ್ಪ ಅಂದರೆ ಜನ್ಮಕ್ಕೆ ಈಡಾಗ್ತಾ ಇದ್ದೀನಿ. ಜನ್ಮ ಹುಟ್ಟೋದು ಸಾಯೋದಕ್ಕೆ ಇದೇ ಕಾರಣ. ಈ ಮನಸ್ಸಿನಲ್ಲಿರೋದೇ ಇದೆಲ್ಲನೂ ಕಾರಣ. ಇದರಲ್ಲಿ ಬರಬಾರ್ದು ಅಂದರೆ ಏನು ಮಾಡಬೇಕು, ಅದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ನನಗೆ ಬಂಧನನೂ ಇಲ್ಲ, ಮುಕ್ತಿನೂ ಇಲ್ಲ ಅಂತ ಹೇಳ್ತಾ ಇದೆ. ಯಾರಿಗೆ ಬಂಧನ ಅಂದರೆ ಪ್ರಕೃತಿನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನೋ ಈ ಪಂಚಗುಣಗಳಿಂದ ಯಾರು ಬದ್ಧನಾಗಿರ್ತಾನೋ, ಯಾರು ಕೂಡ್ಕೊಂಡಿರ್ತಾನೋ, ಈ 5 ಗುಣಗಳು ಮನುಷ್ಯನನ್ನು ಕಟ್ಟಾಕಿದೆ. ಈ ಗುಣಗಳಿಂದ ಏನಾಗ್ತಾ ಇದೆಯಪ್ಪ ಅಂದರೆ ಭಗವಂತನಿಗೆ ದೂರ ಆಗ್ತಾ ಇದ್ದೀವಿ. ಯಾವಾಗ ನೋಡಿದ್ರೂ ಶಬ್ದಸ್ಪರ್ಶ ರೂಪರಸಗಂಧ ಅನ್ನೋ 5 ವಿಷಯಗಳಿಂದ ಆನಂದವನ್ನು ಅನುಭವಿಸ್ತು ಇದೇ ಸತ್ಯ ಅಂತ ನಾವು ಯಾವಾಗ ಅನ್ಕೋತೀವೋ ಆವಾಗ ಭಗವಂತನಿಗೆ ದೂರ ಆಗ್ತೀವಿ. ಅದಕ್ಕೆ ಏನು ಮಾಡ್ತಾರಪ್ಪ ಅಂದರೆ, ಏನು ಮಾಡಬೇಕಪ್ಪ ಅಂದರೆ ಇಂದ್ರಿಯಗಳಿಗೆ ಅತೀತನಾಗಬೇಕು, ವಿಷಯಗಳಿಗೆ ಅತೀತನಾಗಬೇಕು ಅಂತ ಹೇಳ್ತಾರೆ. ದ್ವಂದ್ವಗಳಿಗೆ ಅತೀತನಾಗು ಅಂತ ಹೇಳ್ತಾರೆ. ಈ ದ್ವಂದ್ವ, ಈ ಇಂದ್ರಿಯ, ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಇದಕ್ಕೆಲ್ಲನೂ ನಾನು ಏನಾಗಬೇಕಪ್ಪ ಅಂದರೆ ಹೊರಗೆ ಇದ್ದೀನ ಒಳಗಡೆ ಇದ್ದೀನ ಅಂತ ಇದೆಲ್ಲ ನೋಡ್ಕೋಬೇಕು. ಹೊರಗೆ ಇದ್ದರೆ ಏನಾಗುತ್ತೆ, ಬಂಧನಕ್ಕೆ ಈಡಾಗುತ್ತೆ. ಹೊರಗೆ ಹೋದರೆ ಏನಾಗುತ್ತೆಪ್ಪ ಅಂದರೆ ಇದೆಲ್ಲ ಜಡವಾಗುತ್ತೆ. ಈ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವೆಲ್ಲನೂ ಜಡವಾಗುತ್ತೆ. ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಹೊರಗೆ ಇರೋಕ್ಕೆ ಇಷ್ಟಪಡ್ತೀವಿ ಹೊರತು ಒಳಗಡೆ ಹೋಗೋಕ್ಕೆ ಇಷ್ಟಪಡೋದೇ ಇಲ್ಲ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಳಗಡೆ ಇರೋದೇ ಆನಂದ. ನಿನ್ನ ಸ್ವರೂಪ ಏನಪ್ಪ ಅಂದರೆ ಆನಂದ ಸ್ವರೂಪ. ಇಲ್ಲಿ ಹೇಳ್ತಾ ಬಂದು ಚಿದಾನಂದ ರೂಪ ಶಿವೋಹಂ, ನೀನು ಚೈತನ್ಯವಾಗಿರೋವನು, ಆನಂದ ಸ್ವರೂಪನಾಗಿದ್ದನು ಅಂತ ಒತ್ತಿ ಹೇಳ್ತಾ ಇದ್ದರು. ನಾವೇನು ಮಾಡ್ತಾ ಇದ್ದೀವಿ, ಇಲ್ಲ ನಾನು ಆನಂದನಲ್ಲ, ನಾನು ಯಾವಾಗಲೂ ಅಳ್ತಾ ಇದ್ದೀನಿ, ನಾನು ಶೋಕದಲ್ಲಿದ್ದೀನಿ, ನಾನು ದುಃಖದಲ್ಲಿದ್ದೀನಿ ಅಂತ ತಿಳ್ಕೊಳ್ತಾ ಇದ್ದೀವಿ. ನಿಜವಾಗೂ ಇದರಿಂದ ನಾವು ಪಾರಾಗಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ನನಗೆ ಬಂಧನೇ ಇಲ್ಲ ಅಂತ ತಿಳ್ಕೋಬೇಕು. ನಿಜವಾಗಿ ಇದಕ್ಕೆ ಒಂದು ಮಾತು ನಾವು ಕೇಳೋಣ. ಒಂದು ಕಥೆ ಚಿಕ್ಕದು. ರಾಮಕೃಷ್ಣ ಪರಮಹಂಸರಿಗೆ ಒಂದು ಗೃಹಸ್ಥಾಶ್ರಮದಲ್ಲಿ ನಾಗಮಹಾಶಯರು ಅಂತ ಒಬ್ಬ ದೊಡ್ಡ ಶಿಷ್ಯನಿದ್ದಾನೆ. ವಿವೇಕಾನಂದರು ಸನ್ಯಾಸಾಶ್ರಮದಲ್ಲಿ ಶ್ರೇಷ್ಠನಾದವನು ವಿವೇಕಾನಂದರು ಅಂತ ದೊಡ್ಡವರು. ಅವರಿಬ್ಬರೂ ತುಂಬ ಇದು ಗೃಹಸ್ಥಾಶ್ರಮದಲ್ಲಿ ನಾಗಮಹಾಶಯರು ಅಂತ ಹೇಳ್ತಾರೆ. ಈ ಸನ್ಯಾಸಾಶ್ರಮದಲ್ಲಿ ಯಾರು ಹೇಳ್ತಾರಪ್ಪ ಅಂದರೆ ವಿವೇಕಾನಂದ ಸ್ವಾಮಿ ಅಂತ ಹೇಳ್ತಾರೆ. ಇವರಿಬ್ಬರಿಗೆ ಮಾಯಾ ಅನಿಸುತ್ತೆ. ಮಾಯಾ ಬೇರೆಯವರು ಅನ್ಕೋತಾರೆ ಇಬ್ಬರಿಗೂ ಮಾಯಾ ಅನ್ನೋದು ಏನಾಗುತ್ತೆ, ಕಟ್ಟಾಕಿದ್ರೆ ಏನು ಮಾಡ್ತಾರೆ ಅಂತ ಅವರು ಯೋಚಿಸಿದ್ರೆ ಇಬ್ಬರಿಗೇನು ಮಾಯಾ ಏನಾಗಿದೆಯಪ್ಪ ಅಂದರೆ ಕಟ್ಟಾಕಿದೆ. ಅಂದರೆ ಏನು ಬಂಧನಕ್ಕೆ ಈಡಾಗಿದ್ದರೆ ಏನು ಮಾಡ್ತಾರೆ ಅಂತ ಅರ್ಥ. ಈ ಬಂಧನದಲ್ಲಿರೋರು ಇಬ್ಬರು ಯಾವ ಥರ ಬಿಡಿಸ್ಕೋತಾರೆ ಅಂತ ಹೇಳಿದರೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನಾಗ ಮಹಾಶಯರಿಗೆ ಏನು ಹೇಳ್ತಾರಪ್ಪ ಅಂದರೆ ಆತ ದಾಸೋಹಂ 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 ಅಂತ ಇದರಲ್ಲಿ ಇರುತ್ತಲ್ಲ ಸಂಕೆಳ್ಳು ಅಂತ ಹೇಳ್ತೀವಲ್ಲ, ಆ ಸಂಕೆಳ್ಳಿನಿಂದ ಚಿಕ್ಕವನಾಗಿ ಏನಾಗುತ್ತೆ ಅದ್ರ ಕೆಳಗಡೆಯಿಂದ ಬಂದುಬಿಡ್ತಾನೆ ಅಂತ ಹೇಳ್ತಾರೆ. ಏನಾಗಬೇಕು ಅಂದರೆ ಭಗವಂತನಿಗೆ ದಾಸೋಹಂ 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 ಅಂತ ನಾವು ತುಂಬ ಯಾವಾಗ ಅವನಿಗೆ ಶರಣಾಗತಿ ಬರ್ತೀವೋ ಪೂರ್ತಿ ಶರಣಾಗತಿ ಬರಬೇಕಮ್ಮ. ಹೇಗೆ ಅರ್ಜುನ ಕೃಷ್ಣ ಪರಮಾತ್ಮನಿಗೆ ಶರಣಾಗತನಾಗಿದ್ದಾನೋ ನಿಮಗೆಲ್ಲ ಗೊತ್ತಿದೆ. ಅದು ಪೂರ್ತಿ ಶರಣಾಗತಿ ಆದಮೇಲೆ ಭಗವದ್ಗೀತಾ ಹೇಳಿದ್ದು ಅಂತ ನಮಗೆ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳ್ತಾರೆ. ನಾನು ನಿನ್ನ ಶಿಷ್ಯನಾಗಿದ್ದೀನಿ, ಯಾವುದು ಶ್ರೇಯಸ್ಸೋ ಯಾವುದು ಪ್ರೇಯಸ್ಸೋ ನೀವು ಹೇಳಿ ಆ ಕೃಷ್ಣ ಅಂತ ಅವನ ಪಾದ ಇಟ್ಕೊಂಡ್ರೆ ಗುರುಗಳ ಹತ್ರ ಯಾವ ಥರ ಶಿಷ್ಯನು ಕೇಳ್ತಾನೋ ಅದೇ ಥರ ಅವನು ಕೇಳಿದಕ್ಕೋಸ್ಕರನೇ ಆ ಶರಣಾಗತಿನಿಂದಾನೇ ಪ್ರಪನ್ನನಾಗಿದ್ದಾನೆ. ಅದಕ್ಕೋಸ್ಕರನೇ ಕೃಷ್ಣ ಪರಮಾತ್ಮ ಭಗವದ್ಗೀತಾ ಹೇಳಿದ್ದು ಅಂತ ನಮಗೆ ಇದು ಭಗವದ್ಗೀತಾದಲ್ಲಿ ಹೇಳ್ತಾ ಇದ್ದಾರೆ. ನಾವು ಏನು ಮಾಡಬೇಕಪ್ಪ ಅಂದರೆ ಭಗವಂತನಿಗೆ ದಾಸೋಹಂ 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 ಅಂತೆ ವಿನಯ ವಿಧೇಯತದಿಂದ ಶರಣಾಗತಿನಂದರೆ ಏನಾಗುತ್ತೆಪ್ಪ ಅಂದರೆ ನಾವು ಆ ಶೃಂಖಲನಿಂದ ಏನಾಗುತ್ತೆ ಬಿಡುಗಡೆ ಆಗುತ್ತೆ ಅಂತ ನಾಗಮಹಾಶಯರು ಗೃಹಸ್ಥಾಶ್ರಮದಲ್ಲಿ ದಾಸೋಹಂ ಅಂತೆ ಬರ್ತಾರೆ.
ಇವನೇ ವಿವೇಕಾನಂದರಿಗೆ ಆ ಮಾಯಾ ಅನ್ನೋ ಸಂಖ್ಯೆಲೆ ಏನು ಮಾಡುತ್ತಪ್ಪ ಅಂದರೆ ಅವನೇನು ಮಾಡ್ತಾನಪ್ಪ ಅಂದರೆ ಶಿವೋಹಂ 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 ಅಂತ ದೊಡ್ಡವನಾಗಿ ಆ ಶೃಂಖಲ ಏನಾಗುತ್ತೆ ಅಂದರೆ ಒಡೆದೋಗುತ್ತೆ, ಅವನು ಆಚೆ ಕಡೆ ಬರ್ತಾನೆ. ಆ ಥರ ನಾವು ಶರಣಾಗತಿಯಾದರೂ ಮಾಡಬೇಕು, ಶಿವ ಅನ್ನೋ ಭಾವನೆಯಿಂದನೂ ಆಗಬೇಕು. ಈ ಮಾಯಾ ಅನ್ನೋ ಶೃಂಖಲ ಎಲ್ಲರನ್ನು ಕಟ್ಟಾಕುತ್ತೆ, ಯಾಮಾಸ ಮಾಯಾ ಅಂತ ಹೇಳ್ತಾರೆ. ಆ ಮಾಯೆ ಏನು ಮಾಡುತ್ತೆಪ್ಪ ಅಂದರೆ ನಮಗೆಲ್ಲ ಗೊತ್ತಾಗಿದೆ, ಅದಕ್ಕೆ ಹೇಳ್ತಾ ಇರೋದು ಅಘಟನಾ ಘಟನಾ ಪಟೀಯಸಿ ಮಾಯಾ ಅಂತ ಹೇಳ್ತಾರೆ. ನಾನು ಮಾಯನ ದಾಟಿದ್ದೀನಿ ಅಂತ ನಾವೆಲ್ಲ ಹೇಳ್ಕೊತೀವಿ, ಮಾಯಾ ಅಂದರೆ ನನಗೇನು ಭಯ ಇಲ್ಲ ಅಂತ ಹೇಳ್ತೀವಿ. ಲಾಸ್ಟ್ ಮಿನಿಟ್ನಲ್ಲಿನೂ ಆ ಮಾಯಾ ಅನ್ನೋದೇನು ಮಾಡುತ್ತೆಪ್ಪ ಅಂದರೆ ಜನ್ಮಕ್ಕೆ ಈಡೋಗೋ ಥರ ನಮ್ಮನ್ನೇ ಏನಾಗುತ್ತೆಪ್ಪ ಅಂದರೆ ಆ ಅನಾತ್ಮದಲ್ಲಿ ಮುಳುಗಿಸುತ್ತೆ. ಅದಕ್ಕೋಸ್ಕರ ಮಾಯಾ ಅನ್ನೋದು ತುಂಬ ಕಷ್ಟ ಅಮ್ಮ. ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾರೆ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ದೈವೀ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ದೈವೀ ಶೇಷ, ಈ ದೈವೀ ಗುಣಗಳುಳ್ಳ ಈ ಮಾಯ ಏನು ಮಾಡುತ್ತೆಪ್ಪ ಅಂದರೆ ಪ್ರತಿಯೊಬ್ಬರನ್ನು ಏನು ಮಾಡುತ್ತೆಪ್ಪ ಅಂದರೆ ತಮ್ಮ ಶೃಂಖಲದಲ್ಲಿ ಸಿಕ್ಕಾಕ್ಬಿಡುತ್ತೆ, ಬಂಧನದಲ್ಲಿ ಬಂಧನಕ್ಕೆ ಹೀಡಾಗುತ್ತೆ, ಬಂಧನದಲ್ಲಿ ಸಿಲುಕುತ್ತೆ. ಅದಕ್ಕೋಸ್ಕರ ನಾವು ಇದರಿಂದ ದಾಟಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ನನ್ನನ್ನು ಏನು ಮಾಡಬೇಕಪ್ಪ ಅಂದರೆ ಪ್ರಾರ್ಥನೆ ಮಾಡು. ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ, ಮಾಯನ್ನು ದಾಟಕ್ಕೆಲ್ಲ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಆ ಮಾಯನ್ನು ದಾಟಬೇಕು ಅಂದರೆ ತುಂಬ ಕಷ್ಟ. ಇದೀನಿ ಮಮ ಮಾಯಾ ದುರತ್ಯಯ, ನನ್ನ ಮಾಯಾ ಅನ್ನೋದು ತುಂಬ ಕಷ್ಟ, ದುರತ್ಯಯ ದಾಟಕ್ಕಾಗೋದಿಲ್ಲ ಅರ್ಜುನ ಅಂತ ಹೇಳ್ತಾನೆ. ಮಾಮೇವಯೇ ಪ್ರಪದ್ಯಂತೆ, ನನ್ನನ್ನು ಅಂದರೆ ಆ ಕೃಷ್ಣ ಪರಮಾತ್ಮನನ್ನು ಯಾವಾಗ ಮಾಮೇವಯೇ ಪ್ರಪದ್ಯಂತೆ ಊರಿಕೆ ಹೇಳಿಲ್ಲ, ಪ್ರಪದ್ಯಂತೆ ಅಂತ ಹೇಳ್ತಾ ಇದ್ದಾನೆ. ಚೆನ್ನಾಗಿ ಭಗವಂತನ ಸೇವಕನಾದರೆ, ಭಗವಂತನಿಗೆ ದಾಸೋಹವಾದರೆ, ಚೆನ್ನಾಗಿ ಶರಣಾಗತಿ ಆದರೆ ಏನು ಸರೆಂಡರ್ ಆಗಬೇಕು, ಭಗವಂತನಿಗೆ ಸರೆಂಡರ್ ಆಗಬೇಕು, ಗುರುವಿಗೆ ಸರೆಂಡರ್ ಆಗಬೇಕು, ಶಾಸ್ತ್ರಕ್ಕೆ ಸರೆಂಡರ್ ಆಗಬೇಕು. ಯಾವಾಗ ನಾವು ಶರಣಾಗತಿ ಹೊಂದುತ್ತೀವೋ ಆವಾಗ ಏನು ಮಾಡ್ತೀವಪ್ಪ ಅಂತ ಭಗವಂತನನ್ನು ಮಾಯನ್ನು ದಾಟ್ತೀನಿ, ಭಗವಂತನನ್ನು ಸೇರ್ತೀನಿ. ಇದು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಕ್ತಿ ಇದೆ ಅಂದರೆ ಏನಪ್ಪ ಅಂದರೆ ಅರ್ಥ ಅಂದರೆ ಬಂಧನದಲ್ಲಿದ್ದರೇ ಬಿಡುಗಡೆ ಬೇಕು. ನನಗೆ ಬಂಧನೇ ಇಲ್ಲ ಅಂದರೆ ಏನಪ್ಪ, ಯಾಕಪ್ಪ ಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮೇಲೆ ಇರೋದೆಲ್ಲ ನಾನಲ್ಲನೇ ಒಂದೊಂದನ್ನು ತಪಸ್ಸಿನಿಂದ ನಾವು ಎಲ್ಲರೂ ತಪಸ್ಸು ಮಾಡಬೇಕು ಅಂದರೆ ಹೇಳ್ತಾರೆ ಮಹಾತ್ಮರೆಲ್ಲ. ಇದನ್ನು ಕಾಡಿಗೋಗಿ ಆ ಗುಹೆಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿ ಏನಾಗಿದ್ದಾರಪ್ಪ ಅಂದರೆ ಇದೆಲ್ಲರನ್ನು ಜಡವನ್ನು ಮಾಡ್ಕೊಂಡಿದ್ದಾರೆ. ಈ ಜಾಗ್ರತ ಅವಸ್ಥೆಯಲ್ಲಿ ಅಂತರೇಂದ್ರಿಯಗಳು, ಬಾಹ್ಯೇಂದ್ರಿಯಗಳು, ಕರ್ಮೇಂದ್ರಿಯಗಳ ಕೆಲಸಗಳೆಲ್ಲ ಏನಾಗಿತ್ತಪ್ಪ ನಿಂತೋಗ್ಬಿಟ್ಟು ಏನಾಗಿದೆ, ಯಾವುದು ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ವೃತ್ತಿ ಅಂದರೆ ಪ್ರವೃತ್ತಿ ಮಾರ್ಗ, ಇದು ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಈ ವೃತ್ತಿಯಿಂದ ನಾವೇನು ಮಾಡಬೇಕಪ್ಪ ಅಂದರೆ ಪಾರಾಗಬೇಕು ಅಂತ ಅರ್ಥ ಅನ್మాట. ಏನಪ್ಪ ಅಂದರೆ ಆ ಭಗವಂತನನ್ನು ಮುಕ್ತಿರ್ನ ಮೇಯ, ಭಗವಂತನನ್ನೇ ಏನಪ್ಪ ಅಂದರೆ ಕೊರತೆ ಮಾಡಬೇಕು. ಇಷ್ಟಿದ್ದಾನೆ ಅಷ್ಟಿದ್ದಾನೆ ಅಂದರೆ ಕೊರತೆ ಮಾಡೋಕ್ಕಾಗಲ್ಲ, ಅವನು ಸರ್ವವ್ಯಾಪಕನಾಗಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ಇದೆಲ್ಲನೂ ನಾವು ಏನಕ್ಕೆ ಹೇಳ್ತಾ ಇದ್ದೀವಪ್ಪ ಅಂದರೆ ಅದೇ ಸತ್ತು ಚಿತ್ತು ಆನಂದ ಸರ್ವವ್ಯಾಪಕನಾದ ಭಗವಂತನು ಎಲ್ಲ ಕಡೆ ತುಂಬಿ ತುಳುಕಾಡ್ತಾ ಇದ್ದಾನೆ. ಸತ್ತಂದರೆ 3 ಕಾಲದಲ್ಲಿ ಇದ್ದಾನೆ, ನಿತ್ಯವಾಗಿದ್ದಾನೆ, ಶಾಶ್ವತವಾಗಿದ್ದಾನೆ. ಚಿತ್ತಂದರೆ ಎಲ್ಲ ಪ್ರಪಂಚದಲ್ಲಿ ಇರೋದು ಪ್ರತಿಯೊಂದೂ ಜಡ, ಯಾವುದು ಕದಲಕ್ಕೆ ಸಾಧ್ಯ ಇಲ್ಲ. ಅದನ್ನು ಏನು ಮಾಡ್ತಾ ಇದ್ದೀರಿ, ಪ್ರಕಾಶಮಾನವಾಗಿ ಮಾಡ್ತಾ ಇದ್ದಾನೆ. ಎಲ್ಲರಿಗೂ 84 ಲಕ್ಷ ಜೀವರಾಶಿಗಳು ಆನಂದ ಬೇಕು ಅಂತ ಕೇಳ್ತಾ ಇದೆ. ಅದಕ್ಕೋಸ್ಕರ ಆನಂದ ಸ್ವರೂಪನು ಅಂದರೆ ಭಗವಂತನ ಬೇಕು ಅಂತ ಎಲ್ಲರಿಗೂ ಗೊತ್ತಿಲ್ಲದೆ ಇದ್ರೂ ಭಗವಂತನ ಹಿಂದೆಯೇ ಇದ್ದೀವಿ. ಆನಂದ ಬೇಕು ಅಂದರೆ ದೇವರು ಬೇಕೇ ಬೇಕು ಅಂತ ಅರ್ಥ. ಅವನು ಸರ್ವವ್ಯಾಪಕನಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂತ ನಮಗೆ ಈ 6 ಶ್ಲೋಕಗಳಲ್ಲಿ ಏನಾಗಿದೆಯಪ್ಪ ಅಂದರೆ ಶಂಕರ ಭಗವತ್ಪಾದಾಚಾರ್ಯರು ಈ ನಿರ್ವಾಣ ಷಟ್ಕದಲ್ಲಿ ನಮ್ಗೆ ಹೇಳಿದ್ದಾರೆ. ನಿರ್ವಾಣ ಅಂದರೆ ಜನನ ಮರಣ ಪ್ರವಾಹವನ್ನು ದಾಟಬೇಕು ಅನ್ನೋದೇ ನಿರ್ವಾಣ ಅಂತ. ಆಮೇಲೆ ಹುಟ್ಟೋದು ಇಲ್ಲ. ಈ ನಿರ್ವಾಣ ಷಟ್ಕದಿಂದ ಪ್ರತಿಯೊಬ್ಬರೂ ಭಗವಂತನನ್ನು ಸೇರಬೇಕು ಅಂತ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾಂ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.